ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ನೌಕರರು ನಡೆಸುತ್ತಿರುವ ಮುಷ್ಕರದ ಬಿಸಿ ಇವತ್ತು ಕೊಡಗಿನ ಜನತೆ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು. ನಾನಿದೀಗ ಮಡಿಕೇರಿಯ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ನೋಡ್ಬೋದು, ಪ್ರತಿನಿತ್ಯ ಕೂಡ ಈ ಭಾಗದಿಂದ ನೂರಾರು ಸಂಖ್ಯೆಯ KSRTC ಬಸ್ಗಳು ಪ್ರಯಾಣವನ್ನು ಬೆಳೆಸ್ತಿದ್ವು. ಆದರೆ ಇಂದು ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಬಸ್ಗಳು ಸ್ತಬ್ಧವಾಗಿರುವಂಥದ್ದು. ಬೆರಳೆಣಿಕೆಯಷ್ಟು ಬಸ್ಗಳು ಅಂದರೆ ಸ್ಥಳೀಯವಾಗಿ ಬಸ್ಗಳು ಮಾತ್ರ ಇದೀಗ ಓಡಾಟವನ್ನು ನಡೆಸಿರು. ಅಂದರೆ ಸಣ್ಣಪುಟ್ಟ ಅಂದರೆ ಮಡಿಕೇರಿ ಒಳಭಾಗದಲ್ಲಿ ಕೆಲವೊಂದು ಬಸ್ಗಳ ಸಂಚಾರ ಮಾತ್ರ ನಡೆಸ್ತಾ ಇರುವಂಥದ್ದು. ಪ್ರತಿನಿತ್ಯ ಕೂಡ ನೂರಾರು ಸಂಖ್ಯೆಯಲ್ಲಿ ಈ ಒಂದು ಸ್ಥಳದಿಂದ ಮಡಿಕೇರಿ, ಮಂಗಳೂರು, ಮೈಸೂರು ಸೇರಿದಂತೆ ವಿವಿಧ ಭಾಗಕ್ಕೆ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಇಂದು ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದು ಎಲ್ಲವೂ ಕೂಡ ಸ್ತಬ್ಧವಾಗಿರುವಂಥದ್ದು. ಇದರ ಪ್ರಯೋಜನವನ್ನು ಪಡಿತಿರುವಂಥದ್ದು ಖಾಸಗಿ ಬಸ್ಗಳಾಗಿರ್ಬೋದು, ಟ್ಯಾಕ್ಸಿಗಳು ಇತ್ಯಾದಿ ವಾಹನಗಳು ಈಗ ಇದರ ಪ್ರಯೋಜನವನ್ನು ಪಡಿತಾ ಇರುವಂಥದ್ದು. ಹೀಗಾಗಿ ಈ ಭಾಗಕ್ಕೆ ಅತಿ ಹೆಚ್ಚಿನ ಒಂದು ವ್ಯಾನ್ಗಳು, ಬಸ್ಗಳು ಇದೀಗ ಪ್ರಯಾಣಿಕರ ಒಂದು ಓಡಾಟಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಈ ಒಂದು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಬಸ್ಗಳು ಅಂದರೆ ಮಡಿಕೇರಿಯ ಒಳಭಾಗದಲ್ಲಿ ಓಡಾಡ್ತಿದ್ದಂತಹ ಬಸ್ಗಳೇನಿದ್ದಾವೆ ಇವತ್ತು ಈ ಒಂದು ಬಸ್ನ ಮುಷ್ಕರದ ಹಿನ್ನೆಲೆಯಲ್ಲಿ ಓಡಾಟವನ್ನು ನಡೆಸಿರೋದು. ಮಂಗಳೂರು ಇತ್ಯಾದಿ ಭಾಗಕ್ಕೆ ಅಂದರೆ ಇಲ್ಲಿಂದ ಸುಳ್ಯ ತನಕ ಕೂಡ ಇದೀಗ ಈ ಒಂದು ಬಸ್ನ ಸಂಚಾರದ ವ್ಯವಸ್ಥೆ ಇರುವಂಥದ್ದು. ಈಗ ನೋಡ್ಬೋದು, ಸಾಕಷ್ಟು ಬಸ್ಸುಗಳು ಕೂಡ KSRTC ನಿಲ್ದಾಣಕ್ಕೆ ಬಂದಿರುವಂಥದ್ದು. ಈ ಕುರಿತು ಮಾತನಾಡೋಣ ಮಂದಿಗೆ ಇದೀಗ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತೀನಿ, ಜೊತೆಗೆ ವಾಹನ ಚಾಲಕನ ಕೂಡ ಮಾತಾಡಿಸ್ತೀನಿ. ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ಇದೀಗ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ನೀವು ಯಾವ ರೀತಿ ಬಸ್ ಸಂಚಾರವನ್ನು ಮಾಡ್ತಾ ಇದ್ದೀರಿ ಅಂತ ಸರ್? ಸರ್, ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಸ್ವಲ್ಪ ಅವರಿಗೆ RTO ಅವರೆಲ್ಲ ಬಂದು ಹೇಳಿದ್ರ ಸ್ವಲ್ಪ ಒಂದು ಹೆಲ್ಪ್ ಮಾಡಿ ಅಂತ, ಅದ್ರಗೋಸ್ಕರ ಮಾಡ್ತಾಯಿದ್ವಿ. ಅಂದರೆ ಸರ್, ಇದು ಪ್ರತಿನಿತ್ಯ ಕೂಡ ಇದು ಸಾರಿಗೆ ಬಸ್ಗಳು ಅಂದರೆ ಖಾಸಗಿ ಬಸ್ಗಳು ಮಡಿಕೇರಿ ಒಳಭಾಗದಲ್ಲಿ ಮಾತ್ರ ಸಂಚಾರವನ್ನು ಮಾಡ್ತೀವಿ. ಇದೀಗ ನಿಮ್ಗೆ ಈಗ ಪರ್ಮಿಷನ್ ಇದು ಯಾವ ಥರ ನಿಮಗೆ ಕೊಟ್ಟಿದ್ದಾರೆ ಸರ್? ಈಗ ಏನಿಲ್ಲ, ಇವತ್ತು ಒಂದಿನ ಅವ್ರದ್ದು ಮುಷ್ಕರ ಇರೋದ್ರಿಂದ ಸ್ವಲ್ಪ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಒಂದು ಹೆಲ್ಪ್ ಮಾಡ್ತಾರೆ. ನೀವು ಇಷ್ಟು ದಿನ ಯಾವ ರೂಟಲ್ಲಿ ಓಡಿಸ್ತಾ ಇದ್ರಿ? ನಮ್ಮದು ವಿರಾಜಪೇಟೆ ಭಾಗಮಂಡಲ ಓಡ್ತಾ ಇತ್ತು, ಇವತ್ತು ಸುಳ್ಯ ಮಡಿಕೇರಿ. ಸೊ ಇದು ಇಲ್ಲಿನ ಡ್ರೈವರ ಮಾತಾಗಿರುವಂಥದ್ದು. ಇನ್ನು ಈ ಭಾಗದ ಬಸ್ನ ಒಳಭಾಗದ ದೃಶ್ಯಾವಳಿಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದರೆ ಬಸ್ನಲ್ಲಿ ಬೆರಳೆಣಿಕೆ ಅಂದರೆ ಈಗಾಗಲೇ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಮೊದಲೇ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಹೀಗಾಗಿ ಸಾರಿಗೆ ಬಸ್ಕರ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ KSRTC ಬಸ್ನ ಬದಲಾಗಿ ಇದೀಗ ಪ್ರೈವೇಟ್ ಬಸ್ಗಳನ್ನು ಅವಲಂಬಿತವಾಗಿರುವಂಥದ್ದು. ಬೆರಳೆಣಿಕೆಯಷ್ಟು ಪ್ರಯಾಣಿಕರ ಓಡಾಟ ಮಾತ್ರ ಕಂಡು ಬರ್ತಿರುವಂಥದ್ದು. ಅಂದರೆ ಮಡಿಕೇರಿಯಲ್ಲಿ ಹೆಚ್ಚಾಗಿ ಒಂದು ಜಿಲ್ಲಾ ಕೇಂದ್ರ, ಈ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಹೆಚ್ಚಿನ ಒಂದು ಪ್ರಯಾಣಿಕರು ಈ ಭಾಗಕ್ಕೆ ಬರ್ತಾರೆ. ಈ ಬಂದಂಥ ಸಂದರ್ಭದಲ್ಲಿ ಬಸ್ನ ಮುಷ್ಕರದ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು. ಹೀಗಾಗಿ ಖಾಸಗಿ ಬಸ್ಗಳನ್ನು ನಿಯೋಜನೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ಬಸ್ಗಳ ಒಂದು ಪ್ರಯಾಣವನ್ನು ಮಾಡಬೇಕಾದ ಅನಿವಾರ್ಯತೆ ಇಲ್ಲಿನ ಜನಸಾಮಾನ್ಯರಿಗೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಯಾಣಿಕರು ಈ ಭಾಗಕ್ಕೆ ಬರ್ತಾರೆ, ಸಾಕಷ್ಟು ಸಮಸ್ಯೆನ ಎದುರಿಸ್ತಾರೆ. ಈಗ ಒಂದಷ್ಟು ಜನ ಮಾತನಾಡಿಸೋ ಪ್ರಯತ್ನ ಕೂಡ ಮಾಡೋಣ. ಎಲ್ಲಿಗೆ ಹೋಗಬೇಕು ಏನನ್ನ ಕೂಡ ಮಾತಾಡಿಸೋ ಪ್ರಯತ್ನವನ್ನು ಕೂಡ ಮಾಡೋಣ. ಸರ್, ನೀವು ಎಲ್ಲಿಗೆ ಹೋಗಬೇಕು, ಯಾವ ಥರ ಸಮಸ್ಯೆ ಆಯಿತು ಸರ್? ಈಗ ನಾವು ಹುಟ್ಟಿರೋದು ಸುಂಟಿಗೊಪ್ಪಕ್ಕೆ, ಬಸ್ ಇಲ್ಲ ಅಂತ ರಿಟರ್ನ್ ಈಗ ಸಂಪಾಜಿ ಹೋಗ್ತಾ ಇದ್ದೀವಿ. ಅಂದರೆ ಎಲ್ಲಿಗೆ ಹೋಗ್ತಿದ್ರಿ ಸರ್? ಎಲ್ಲಿಂದ? ನಾವು ಸಂಪಾಜಿಯಿಂದ ಸುಂಟಿಗೊಪ್ಪಕ್ಕೆ. ಈಗ ಬಸ್ ಇಲ್ಲ ಅಂತ ಹೇಳಿ ಪುನಃ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಪ್ರಯಾಣಿಕರಿಗೆ ಇನ್ನು ವಿದ್ಯಾರ್ಥಿಗಳು ಕೂಡ ಇದೆ, ಅವ್ರಿಗೆ ಯಾವ ರೀತಿ ಸಮಸ್ಯೆ ಆಯಿತು ಅಂತ ಕೂಡ ಕೇಳೋಣ. ನೀವು ಎಲ್ಲಿಗೆ ಹೋಗ್ಬೇಕು? ಕಾಲೇಜಿಗೆ ಬರ್ತೀರಿ, ಬಸ್ಗಳಿಲ್ಲ, ಯಾವ ಥರ ಸಮಸ್ಯೆ ಎದುರಾಯಿತು ಸರ್? ನಮಗೆ ಈಗ ಮದನಡಿಗೆ ಹೋಗಬೇಕಿತ್ತು, ಬೆಳಿಗ್ಗೆ 8:00 ಹೋಗಬೇಕಿತ್ತು, ಈಗ 10 ಗಂಟೆ ಆಗಾಯಿತು. ಇನ್ನು ಹೋಗುವಾಗ ಕ್ಲಾಸೆಲ್ಲ ಆಗಿರ್ತದೆ. ಬಸ್ ಪಾಸ್ ಇತ್ತು, ಯಾವ ಥರ ಹೋಗ್ತಿದ್ದೀರಿ? ಇವತ್ತು ದುಡ್ಡಲ್ಲಿ ಹೋಗ್ತಿದ್ವಿ, ಇಲ್ಲಾಂದರೆ ಪಾಸಲ್ಲಿ ಹೋಗ್ತಿದ್ವಿ. ತುಂಬ ಸಮಸ್ಯೆ ಆಗ್ತಿದೆಯಾ ಅಂತ? ಹೌದು. ಎಸ್, ಕೇಳಿದ್ರಲ್ಲ, ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ವಿದ್ಯಾರ್ಥಿಗಳ ಜೊತೆಗೆ ಸಾಕಷ್ಟು ಭಾಗದಿಂದ ಬಂದಂತಹ ಪ್ರಯಾಣಿಕರು ಕೂಡ ಇದೇ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಪ್ರತಿನಿತ್ಯ ಕೂಡ ಹೆಚ್ಚಿನದಾಗಿ ಈ ಒಂದು ಭಾಗದಿಂದ ಮೈಸೂರು, ಬೆಂಗಳೂರು ಜೊತೆಗೆ ಬೇರೆ ಬೇರೆ ಭಾಗಕ್ಕೆ ಹೋಗ್ತಿದ್ದಂತಹ ಬಸ್ಗಳು ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಇದೀಗ ಖಾಸಗಿ ಬಸ್ಗಳ ನೆರವನ್ನು ಕೂಡ ಪಡೆದಿರುವಂಥದ್ದು. ಇದರಿಂದಾಗಿ ಮಡಿಕೇರಿಗೆ ಬಂದು ಬೇರೆ ಕಡೆಗೆ ಹೋಗಬೇಕಾದಂತಹ ಪ್ರಯಾಣಿಕರು ಕೂಡ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿ ಜೊತೆ ಲೋಹಿತ್ ಮಾಗುಲಮನೆ, ಕೊಡಗು ಚಾನಲ್, ಮಡಿಕೇರಿ.